ನಾನು ಹಾಕೊಂಡು ಹೋಗಿದ್ದಿಲ್ಲ. ಅದಕ್ಕೆ ನನ್ನ ರಾಜಕಾರಣಿಯಾಗ ನನಗೆ ಒಟ್ಟು ಕಲಿಸಲಿಲ್ಲ ಅಂತಂದ್ರ ನನ್ನ ಹೆಸರು ರಂಗೇಗೌಡನಲ್ಲ. ಕಾಡಿನಾಗ ಆನೆ ನಡೆದಿದ್ದಾರೆ, ಈ ನಾಡಿನಾಗ ಈ ಗೌಡ ಹುಲಿ ನಡೆದಿದ್ದಾರೆ. ಇಲೆಕ್ಷನ್ದಾಗ ಈ ಗೌಡ್ರ ಯಾರ ಸಪೋರ್ಟ್ ಇಲ್ದ ಯಾವ ರಾಜಕೀಯ ಪಕ್ಷ ಆರಿಸಿ ಬರಕ್ ಸಾಧ್ಯನೇ ಇಲ್ಲ. ಗೌಡ್ರ ಬೆಂಬಲ ಇದ್ರ ಮಾತ್ರ ರಾಜಕಾರಣ ಮಾಡಕ್ಕೆ ಸಾಧ್ಯ. ಯಾವತ್ತು ಯಾರ ಮಕ್ಕಳಿಲ್ಲ ನಾವು ಈ ಗೌಡ್ರ ಎಂದಿಗೆ ಹಾಕಬಾರ್ದು. ಎದುರಾಕೊಂಡಿದ್ದೆ ಆದ್ರೆ ನೀ ಬೇಕಾದಷ್ಟು ಹಣ ಗಳಿಸಿರು, ಬೇಕಾದಂತ ಆಲೋಚನೆಗೆ ಅವರು ಗೌಡ್ರ ಮನಸ್ಸು ಮಾಡಲ್ದ ಯಾವತ್ತು ರಾಜಕಾರಣ ಮಾಡಕ್ಕಾಗಲ್ಲ. ಕಲಿಸ್ತೀನಿ ಮಗನ. ಈ ಗೌಡ್ರ ರಾಜಕಾರಣ ಹೆಂಗಂತ ಮಹಿಳೆಯರೇ ತೋರಿಸ್ತಾನೆ. ಅದು ಈ ಗೌಡ್ನ ಎದುರಾಕೋಲ್ಲ. ಯಾವತ್ತು ಈ ಗೌಡ್ನ ಎದುರಾಕೋಬಾರ್ದ. ಅದಿರ್ಲಿ ಸಟಿ ಏನ್ ಹೇಳ್ತಾರ ಇವನು ಸುತ್ತಿ ಬರ್ಸಿ ಮಾತಾಡ ನನಗೆ ಹೆಂಗ್ ಗೊತ್ತಾಗಬೇಕು? ಈ ಊರಾಗ ಎಲ್ಲಾರು ಹೊಲ ಕೊಡಕ್ ಒಪ್ಕೊಂಡಾರ್ರಿ. ಅವ್ರಿಬ್ರು ಒಪ್ಕೊ ನೋಡ್ರಿ, ನಾವ್ ಸತ್ತು ನಮ್ಮ ಹೊಲ ಕೊಡೋಣ ಅಂತಾರ್ರಿ ಗೌಡ್ರ. ಏನಿದೆ ಸಟಿ ಆ ಬಡ್ಡಿ ಮಕ್ಕಳಿಗ ಈ ಗೌಡ್ನ ಹೆಸರು ಹೇಳ್ಬೇಕಾಗಿತ್ತು. ನಿಮ್ ಹೆಸರು ಏನ್ರಿ ಗೌಡ್ರ? ಅವೇನ್ ಮಾಡ್ತಾನ್ರಿ ಇವೇನ್ ಮಾಡ್ತಾನ್ರಿ? ನಾಯಿ ಕಿಮ್ಮತ್ ಕೊಡ್ತಾರ್ರಿ, ನಿಮಗ್ ಕಿಮ್ಮತ್ ಕೊಡವಲ್ರಿ ಗೌಡ್ರ. ನಾ ಹಂಗಂದ್ರಿ ಅವ್ನು ಬೇದದ್ ಹಿಂಗೆ ಹೇಳ್ತಾನ್ರಿ. ಅವ್ರ ಮನೆಗೆ ಹೋಗಿರಿ ನಾ ಕೇಳಕ್ ಅವ್ ಹಿಂಗ್ ಬೇದ ಕೈಜಾನ್ರಿ. ಏನು ಈ ಗೌಡದ ಇಷ್ಟು ಸಕ್ಕಿನ ಮಾತ್ರ ಸಕ್ಕಿನ ಕಣ್ಣಿಗಳು ಅವರು ಒತ್ತು ಹೇಳ್ಕೊಂಡು ಬರಬೇಕಿತ್ತು. ಶೆಟ್ಟಿ ಒತ್ತು ಹೇಳ್ಕೊಂಡು ಬರಬೇಕಾಗಿತ್ತು. ಒತ್ತು ಮದ್ದಿ ಕಳಿಸ್ತಾ ಇದ್ದೆ. ಹೇಳೇನ್ರಿ ಗೌಡ್ರ, ಈ ಕರ್ಕೊಂಡ ಬರಾದಂಗಾಪ್ರು. ಗೌಡ್ರಿ, ನೀವು ಅಪ್ಪಣೆ ಕೊಟ್ಟರೆ ಈ ಬಡಪಾಯಿ ನನ್ನ ಮಗನನ್ನು ಜೀವಂತನೇ ಸಮಾಧಿ ಮಾಡಿ ಬಿಡ್ತೇನೆ. ಈ ಮೇಲು ಕೈಗ ಮೇಲು ಇವರನ್ನ ನಾನು ವಿಚಾರ ಮಾಡ್ತಾನ. ಯಾಕಲೇ ಮಾದೇವ ಈ ಗೌಡನ ಮಾತಿಗೆ ಬೆಲೆ ಕೊಡ್ಲಿಲ್ವಂತೇನೇನು? ಯಾಕೆ ಈ ಭೂಮಿ ಮೇಲೆ ಬದುಕೋ ಆಸೆ ಐತಿಲ್ಲ ಮಗನ? ಬದುಕೋ ಆಸೆ ಏನಾರಿದ್ರ ಸುಮ್ಮನ ಹೊಲ ಕೊಟ್ಟು ಹೋಗ ಇಲ್ಲಿಂದ. ಇಲ್ಲ ಅಂದ್ರ ತೊಂದರೆ ಕಟ್ಟಿದ ಬಗ್ಗೆ. ಗೌಡ್ರಿ, ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ಅದೇನು ಮಾಡ್ತೀರ ಮಾಡಿ, ನಾನು ಮಾತ್ರ ನಮ್ಮ ಹೊಲವನ್ನು ಕೊಡುವುದಿಲ್ಲ ಗೌಡ್ರಿ, ಕೊಡುವುದಿಲ್ಲ. ಮಹಿಳೆಯರಿ ಇವ ಭಾಳ ಕಾರ್ಬಾರ ಮಾಡತ್ತಾರ್ರಿ. ಅವ್ನ ಮಾತು ಕೇಳ ಈ ಹೊಲ ಕೊಡ್ತಾನ ನೋಡ್ರಿ. ಲೇ ಮಗನ ಯಾರ್ದಾರ ಮಾತು ಕೇಳಿ ಗೌಡ್ರಿ ಎದುರಾಕೊಂಡ್ರ ಕಷ್ಟ ಪಡೋದು ಅವರಲ್ಲ ಮಗನ.
ಎದುರಾಗಿ ನಿಂತಿರುವ ಆ ನಮ್ಮ ಹೊಲವನ್ನು ಮಾರಿ ಅದನ್ನು ಸಾಧಿಸಲು ಹೊರಟಿರುವೆಯಾ? ಬೇಡ ಪರಮೇಶಿ, ಬೇಡ. ನಮಗೆ ಅನ್ನ ಹಾಕುವ ಹೊಲವನ್ನು ಕೊಟ್ಟು ಭಿಕ್ಷೆಯನ್ನು ಬೇಡುವುದು ಬೇಡ ಪರಮೇಶಿ, ಬೇಡ. ಮಾದೇವಪ್ಪ, ನಿನ್ನ ಮಾತು ಕೇಳ್ರಣ ಇದ ಹಾಳು ಹೊಲ್ದಾಗ ಕೊರಿ ಸಾಯ್ಬೇಕಾಗ್ತೈತಿ. ನಾ ಮಾತ್ರ ನನ್ನ ಹೊಲ ಕೊಡ್ತೀನಿ, ಏನ್ ಮಾಡ್ತೀನಿ ಮಾಡ್ಕೊಳಪ್ಪ. ಅದು ನಿನ್ನ ಹಣೆಬರ ಪರಮೇಶಿ. ಗೌಡ್ರೆ, ನಾನು ಬಡವ ನಿಜ, ಆದರೆ ಕ್ಷಣಿಕಕ್ಕೆ ಸುಖಕ್ಕೆ ಹೊಲವನ್ನು ಮಾರುವಷ್ಟು ಮುಟ್ಟಾಳ ನಾನಲ್ಲ ಗೌಡ್ರೆ. ಲೇಖಿದ್ಗಿರಿ ನನ್ನ ಮಗನೇ, ಗೊತ್ತು ಅಂಡಕ್ಕೆ ಗತಿ ಇಲ್ಲದೆ ನೀನು ನಮ್ಮ ಗೌಡರು ಎಷ್ಟು ಸೊಕ್ಕಿನಿಂದ ಮಾತನಾಡುತ್ತೀಯಲ್ಲ. ಎಷ್ಟು ಸೊಕ್ಕಿದ್ದರೆ ಬೇಕು ನನಗೆ. ಲೇ ಕಾಳಿಂಗ, ಸೊಕ್ಕು ಬರುವುದಕ್ಕೆ ನಿಮ್ಮ ಅಪ್ಪನ ಮನೆ ಅನ್ನ ತಿಂದು ಬದುಕುವುದನ್ನು ತಿಳಿದಿರುವೆಯಾ? ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಟುಕೊಂಡು ಮಾತಾಡು. ಮಾಡ್ಕೊಳ್ತೀಯ? ಒಂದು ಹರಕೆ ಕತ್ತರಿ ಸಾಕು. ಈ ಕುರಿ ಕತ್ತರಿಸಿ ನೆಲಕ್ಕೋಕ. ನಿಮ್ ಪ್ರಾಣ ಯಾರು ಕಳ್ಕೊತೀರಿ ಮಾದೇವಪ್ಪ? ಜಾಗ ಯಾಕೆ ಹೊಡೆದಾಡ್ ಸಾಯ್ತಿ? ನಮ್ ಗೌಡ ಹೇಳಿದಂಗ ಅದೊಂದು ಜಾಗ ಕೊಟ್ಟು ಸುಮ್ ನಿಮ್ ಬಂಗಾರ ಅಂತ ಜೀವನ ಉಳಿಸ್ಕೊಂಡು ಮಾದೇವಪ್ಪ. ರಾಜಕೀಯದಲ್ಲಿ ನಾನೇ ರಾಜನಿಂದ ಮೆರೆದು ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿದ ಮಹಾನುಭಾವರೆಲ್ಲ ಈಗ ಜೈಲಿನಲ್ಲಿ ಜರ್ಮನಿ ತಟ್ಟೆಯಲ್ಲಿ ಊಟ ಮಾಡುತ್ತಿರುವಾಗ ನಿಮ್ಮ ಗೌಡನ ಬಂಗಾರ ತಟ್ಟೆ ನನಗೆ ಯಾಕೆ ಬೇಕು ಶೆಟ್ಟಿ? ನನಗೆ ಯಾಕೆ ಬೇಕು? ಇಲ್ಲದ ವಿಚಾರದಿಂದ ಗೇಜಿ ಬೇಕಲು ಮಂಕ್ಯ. ನಿನಗೆ ಸರಿಸಮನಾದ ಜೊತೆ ಕಣ್ಣಿನ ತೋರಿಸುವ ನಿನ್ನ ಗಂಡಸ್ತಿಕೆಯನ್ನ ಅದನ್ನು ಬಿಟ್ಟ
ಮಾಧವ ಕೆಟ್ಟ ರಕ್ತಿಗೆ ಹುಟ್ಟಿದ ಹುಚ್ಚಿ ಹೋಯ್ತಾನೆ. ಲೇ ಮಾಧವ ಯಾಕಲೇ ಮಗನ ಹಂಗ ಸುಮ್ಮನೆ ನಿನ್ನ ಮಾತೆ ಮಿತಿ ಮೀರ್ತಾ ಇದೆಯಲ್ಲ ಮಗನ ಹಿಂಗ ಮಾತಾಡ್ತೀಯ ಆದ್ರ ನಿನ್ನ ಹಣ ಮೇಲೆ ಆಗ್ತಿದಲ್ಲ ಹತ್ತು ಆಡೈತೆ ಅಂತ ತಿಳ್ಕೊ. ಲೇ ಸೆಟ್ಟಿ ಏನಾದಂದ ಈ ಮಗ ಏನು ಕೇಳೋನ್ ಕಾಣ್ತಾ ಇಲ್ಲ. ಒಳಗಿರೋ ನನ್ನ ಚಾಟಿನ ತಗೊಂಬರೋ ಮಗದ ಬೋತಿ ಕಸನ. ಗೌಡ್ರೆ ತೆಗೆದುಕೊಳ್ಳೋ ಚಾಟಿಯನ್ನು. ಲೇ ಮಗ ಸುಮ್ಮನೆ ನಮ್ಮ ಮಾತು ಕೇಳಿದ್ರೆ ಮಗನ ಈ ಪರಿಸ್ಥಿತಿ ಬರಲ್ಲ. ಅನುಭವಿಸು ಹಾಗಣ್ಣ ಅನುಭವಿಸು. ಲೇ ಗೌಡ, ಒಬ್ಬ ರೈತನ ಮೇಲೆ ಚಾಟಿ ಎದುರು ಹಾಕುತ್ತಿರಲ್ಲ ನಿಮಗೆ. ಲೇ ಮಗನೇ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು ಮಾಡಿದ್ರು. ಲೇ ಗೌಡ, ಮನೆಗೆ ಬಂದವರಿಗೆ ಮರ್ಯಾದಿಂದ ಮಾತು ಕೊಟ್ಟು ಮಾತನಾಡೋದು ಕಲಿತ್ಕೋ. ಅದನ್ನು ಬಿಟ್ಟು ಅನ್ಯಾಯದಿಂದ ಮಾತನಾಡುವುದು ಸರಿಯಲ್ಲ. ಈ ನಮ್ಮ ಗೌಡ್ರ ಮನೆಗೆ ಒಂದು ನಮ್ಮ ಶಕ್ತಿಯಿಂದ ಮಾತನಾಡಿ ಎಷ್ಟು ಧೈರ್ಯ ಇಟ್ಟೆ ಆ ಮಗನ. ಸುಮ್ಮನೆ ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಕಾಲು ತುಟ್ಟು ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ನಾವು ಯಾರು ಎಂಬುದನ್ನು ತೋರಿಸಬೇಕಾಗ್ತದೆ. ಎತ್ತರ ಗೊತ್ತು ಬಲರಾಮ್, ನನಗೆ ಚೆನ್ನಾಗಿ ಗೊತ್ತು. ಈ ಊರಿನ ಬಡ ರೈತರ ರಕ್ತ ಹೀರೋ ಬಂಡ ರಾಕ್ಷಸರೆಂದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿಮ್ಮಂತ ಬಂಡ ರಾಕ್ಷಸರನ್ನ ಗುಂಪನ್ನು ನಾಶ ಮಾಡಲು ಬಂದಿರುವ ಬ್ರಹ್ಮ ರಾಕ್ಷಸ ನಾನೆಂದು ನೆನಪಿನಟ್ಟಿಗೂ. ಎಲ್ಲ ರಾಕ್ಷಸ ಬ್ರಹ್ಮ ರಾಕ್ಷಸ ನಾನೇ ಎಂದು ಮೆರೆಯುವ ನಿನ್ನಂತ ರಾಕ್ಷಸರ ಜುಟ್ಟನ್ನು ನನ್ನ ಕೈಗೆ ಹಿಡಿದುಕೊಂಡ ಎದೆಯ ಮೇಲೆ ಕಾಲಿಟ್ಟು ಮಗನ ಸ್ಮಶಾನದಲ್ಲಿ ಸುಟ್ಟು ಬಂದು
ಶಾಂತಿ ಕಾಂತಿಲಿ ನಡುವೆ ನಡೆಯಬೇಕಾದರೆ ನ್ಯಾಯದಿಂದ ಬದುಕಬೇಕು. ನಿಮ್ಮ ಹಾಗೆ ಅನ್ಯಾಯದಿಂದಲ್ಲ. ಎದ್ದು ಹೊಲವನ್ನು ನಿಮಗೆ ಮಾರಿ ನಿಮ್ಮ ಗುಲಾಮಗೇರಿ ಬದುಕುವ ಅವಶ್ಯಕತೆ ನಮಗೆಲ್ಲ. ಏ ಮೈಲಾರಪ್ಪ, ಯಾಕೆ ಸುಮ್ಮನೆ ನಮ್ ಗೌಡ್ನ ಎದುರಕ್ಕೊಂದು ಸಹಾಯಕತ್ತೀವಿ? ನನ್ನ ಇಲ್ಲದವಲ್ಲ ಖುದ್ದಾಗಿ ಕೊಟ್ಟ ಸುಖವಾಗಿ ಜೀವನ ಮಾಡಕತ್ತದೆ. ಅಂದಿನಿಂದ ನೀ ಯಾಕೆ ಹೊಲ ಕೊಡೋದಾಗತ್ತೀವಿ ಮೈಲಾರಪ್ಪ? ಲೇ ಪರಮೇಶಪ್ಪ, ನೀನು ಒಳ್ಳೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದರು ಈ ರೀತಿ ಮಾತನಾಡ್ತಿರ್ಲಿಲ್ಲ. ಪಾಪ ಆ ತಾಯಿಗೆ ಗೊತ್ತು ನೀನೇ ಹೀಗೆ ರಾಕ್ಷಸನಾಗಿ ಬೆಳಿತೀಯಾ ಎಂದು. ಏ ಮೈಲಾರಪ್ಪ, ಈ ಜಗತ್ನ್ಯಾಗ ಒಳ್ಳೆ ತಾಯಿ ಮಗ ಹುಟ್ಟಬೇಕಾದ್ರ ಕೈ ತುಂಬಾ ಹಣ ಸಂಪಾದನೆ ಮಾಡ್ಬೇಕ. ಮೊದಲ ಅದನ್ನ ತಿಳ್ಕೋ. ಮುಚ್ಚು ಬಾಯಿ ದೇಶದ್ರೋಹಿ. ಅದೇ ದೇಶ ಕಾಯಲು ಸೈನಿಕರು ಬೇಕು. ಅದೇ ದೇಶಕ್ಕೆ ಅನ್ನ ಹಾಕಲು ನಮ್ಮತ್ತ ರೈತ ಬೇಕು. ಅದೇ ಅನ್ನ ಬೆಳೆಯಲಿಕ್ಕೆ ಒಂದು ಭೂಮಿ ಆದರೂ ಬೇಕು. ಅದನ್ನು ಬಿಟ್ಟು ನಿನ್ನ ಸ್ವಾರ್ಥಗೊಳಿಸುವ ಹಲವನ್ನು ಮಾಡ್ತಿದ್ದಲ್ಲ, ನೀನೊಬ್ಬ ರೈತನ